कल्याण कर्नाटक रक्षणा वेदिके की जानिब से महानगर पालिका गुलबर्गा के सामने एहतजाज मुनज़्ज़म करते हुए 13 फरवरी 2025 को जिस तरह से महानगर पालिका के स्टाफ ने ड्यूटी पर हाजिर होते हुए ऑफिस के रूबरू ऑन ड्यूटी गले में गवर्नमेंट आईडी कार्ड रखते हुए एहतजाज किया। इनके एहतजाज करने की वजह ये है कि 12 फरवरी को महानगर पालिका के ऑफिसर्स सरकारी सहूलतें ओपनिंग करने पहुंचे थे। किसी बिना पर वार्ड नंबर 4 के कॉरपोरेटर और महानगर पालिका के अफसरों में नोकझोंक हुई। इस दौरान कॉरपोरेटर ने बदतमीजी करते हुए महानगर पालिका के अमले पर हाथ उठाया और गिरेबान को पकड़ा। इस तरह का वाकया पेश आया था। कल्याण कर्नाटक रक्षणा वेदिके के जिलाई सदर संदीप बहरानी ने मीडिया के नुमाइंदों से बात करते हुए कहा कि महानगर पालिका के साथ जो हुआ उसके लिए वो उसका खंडन करते हैं, मगर जिस तरह से गुलबर्गा महानगर पालिका के अमले ने ऑन ड्यूटी एहतजाज किया है वो बिल्कुल गैर कानूनी है। इससे गुलबर्गा और पूरे कर्नाटका के सरकारी कानून की धज्जियां उड़ा दी गई। जो महानगर पालिका के वर्कर्स ऑफिसर्स इस एहतजाज में मौजूद थे उन लोगों को फौरन सस्पेंड करने का मुतालबा करते हुए हुकूमत कर्नाटका को याददाश्त पेश की। संदीप बहरानी ने मजीद बताया कि अगर महानगर पालिका के अमले को एहतजाज करना ही था तो छुट्टी डालकर एहतजाज कर लेते, मगर इन लोगों ने ऐसा नहीं किया। जब तक महानगर पालिका के अमले को सस्पेंड नहीं किया जाता तब तक इस एहतजाज को जारी रखने की बात कही। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। महानगर पालिका अधिकारी ನಾಯಕರಿಗೆ ಹೋರಾಟ ಮಾಡಿದ महानगर पालिका अधिकारी ನಾಯಕರಿಗೆ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ಬೇಕೇ ಬೇಕು महानगर पालिका अधिकारिಗಳನ್ನು ಕೂಡಲೇ ಅಮಾನತು ಮಾಡಲೇಬೇಕು ಕಾನೂನು ಬಾಹಿರ ಹೋರಾಟ ಮಾಡಿದ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಲೇಬೇಕು ಕಾನೂನು ಬಾಹಿರವಾಗಿ ಸಿಬ್ಬಂದಿಗಳನ್ನು ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಲೇಬೇಕು ಬೇಕೇ ಬೇಕು महानगर पालिके ಮುಂದೆ ಪ್ರತಿಭಟನೆ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ಮೊನ್ನೆ 12ನೇ ತಾರೀಕು ಏನಪ್ಪಾ ಅಂದ್ರೆ ಝೋನಲ್ 3 ಆಯುಕ್ತರು ಮತ್ತು ಸಿಬ್ಬಂದಿಗಳು ಅಧಿಕಾರಿಗಳು ವಾರ್ಡ್ ನಂಬರ್ 4 ರ ಇಸ್ಲಾಮಾಬಾದ್ ಕಾಲೋನಿಯಲ್ಲಿ ಒಂದು ಶೌಚಾಲಯ ತೆರವುಗೊಳಿಸಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿಯ ಮಹಾನಗರ ಪಾಲಿಕೆ ಸದಸ್ಯರು ಅಲ್ಲಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡಿ ಆ ಅಧಿಕಾರಿಗಳನ್ನು ಕರಳು ಪಟ್ಟು ಹಿಡಿದಿರ್ತಾನೆ ಅದಕ್ಕೂ ನಾವು ಕೂಡ ಇದಕ್ಕೇನಪ್ಪಾ ಅಂದ್ರೆ ವಿರೋಧಿಸ್ತೀವಿ। ಈ ಅಧಿಕಾರಿಗಳು ಏನು ಮೊನ್ನೆ ಆದ ಘಟನೆ ಏನಪ್ಪಾ ಅಂತಂದ್ರೆ ಆ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಮುಂದೆ ಅಥವಾ ಜಿಲ್ಲಾಧಿಕಾರಿ ಮುಂದೆ ಏನು ಹೋರಾಟ ಮಾಡಿದ್ರೆ ಅದಕ್ಕೂ ಕೂಡ ನಾವು ಬೆಂಬಲಿಸ್ತಿದ್ದೆವು। ಆದರೆ ನಿನ್ನೆ ಮಹಾನಗರ ಪಾಲಿಕೆಯ ಮುಂದೆ ಏನಪ್ಪಾ ಅಂತಂದ್ರೆ ಕರ್ತವ್ಯಕ್ಕೆ ಹಾಜರಾಗಿ ನೀವು ಪಂಚ್ ಮಾಡಿ ನಿಮ್ಮ ಸರ್ಕಾರದ ಸಂಬಳವನ್ನು ಪಡೆದು ನಿನ್ನೆ ಏನು ಹೋರಾಟ ಮಾಡಿದಿರಲ್ಲ ಇದು ಮೂರ್ಖತನ, ಇದು ನಾಚಿಕೆಗೇಡಿ ಸಂಗತಿ। ನೀವು ಏನಾದರೂ ಹೋರಾಟ ಮಾಡಬೇಕಾಗಿತ್ತಂದ್ರೆ ಸರ್ಕಾರದ ಒಂದು ರೂಲ್ಸ್ ಇದೆ, ನೀವು ಹೋರಾಟ ಮಾಡೋಕ್ಕೂ ನಮ್ಮ ಸಂಪೂರ್ಣವಾಗಿ ಜನಸಾಮಾನ್ಯರು ಹಾಗೂ ಹೋರಾಟಗಾರರು ಬೆಂಬಲ ಕೊಡ್ತೀವಿ। ನೀವು ಒಂದು ನಿಮ್ಮ ಮಹಾನಗರ ಪಾಲಿಕೆ ಕಚೇರಿಗೆ ಬಂದು ನೀವು ಏನಪ್ಪಾ ಅಂದ್ರೆ ಒಂದು ನೌಕರಿಗೆ ಜಾಯಿನ್ ಹಾಕಿಸಿ ನೀವು ತಮ್ಮ ಮಾಡುವ ಮುಖಾಂತರ ನಿನ್ನೆ ಮಹಾನಗರ ಪಾಲಿಕೆಗೆ ನೀವೇನು ಮನವಿ ಕೊಟ್ಟಿರಲ್ಲ ಇದು ಮಹಾನಗರ ಪಾಲಿಕೆಗೆ ಏನಪ್ಪಾ ಅಂದ್ರೆ ನಾಚಿಕೆಗೇಡಿತನ ಅಂತ ಹೇಳ್ಬೋದು। ನೀವು ಒಂದು ಮನವಿ ಕೊಡುವ ಮುಖಾಂತರ ಯಾವ ಥರ ಮಾಡಿದ್ದೀರಪ್ಪ ಅಂದ್ರೆ ಕೊರಳಲ್ಲಿ ಐಡಿ ಕಾರ್ಡ್ ಹಾಕೊಂಡು ಏನಪ್ಪ ಅಂದ್ರೆ ರಾಜರೋಷವಾಗಿ ನೀವು ನಿನ್ನೆ ಹೋರಾಟ ಮಾಡಿದ್ದೀರಿ। ಅದೇ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಕೊಡುವ ಮುಖಾಂತರ ನೀವು ಕಾಲ್ನಡಿಗೆಯಾಗಿ ಏನು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಏನು ಮನವಿ ಕೊಟ್ಟಿದ್ದೀರಿ ಅದು ಕೂಡ ಸಂಪೂರ್ಣವಾಗಿ ಇದು ಕಾನೂನು ಬಾಹಿರವಾಗಿದ್ದು। ಯಾಕಪ್ಪ ಅಂದರೆ ಕಾನೂನು ಬಾಹಿರ ಅಂತಂದರೆ ನೀವು ಅಧಿಕಾರಿಗಳು ಇದ್ದೀರಿ, ನಿಮ್ಮ ಮೇಲೆ ಹಲ್ಲೆ ಆಯಿತು ಅಂತಂದ್ರೆ ನೀವು ಕಾನೂನು ಹೋರಾಟ ಮಾಡ್ಬೋದು, ಸಂಬಂಧಪಟ್ಟ ಠಾಣೆ ಇದೆ ಠಾಣೆಯಲ್ಲಿ ಪ್ರಕರಣ ದಾಖಲಿಸಬಹುದಾಗಿತ್ತು। ಆದರೆ ನೀವು ರಾಜರೋಷವಾಗಿ ನಿಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳೇ ನೀವು ಏನಪ್ಪ ಅಂದ್ರೆ ಒಂದು ಕೆಲಸಕ್ಕೆ ಹಾಜರಿ ಆಗಿ ಏನಪ್ಪ ಅಂದ್ರೆ ನಿನ್ನೆ ನೀವು ಏನು ಹೋರಾಟ ಮಾಡಿದಿರಲ್ಲ ಅದು ನಮ್ಮ ಕಲಬುರಗಿ ಜಿಲ್ಲೆಗಷ್ಟೇ ಅಲ್ಲ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಅವಮಾನ ಆಗಿದೆ ಅಂತ ಹೇಳ್ಬೋದು। ನೀವೇ ಈ ಥರ ಮಾಡಿದ್ರೆ ಜನಸಾಮಾನ್ಯರು ಯಾವ ಥರ ಮಾಡ್ಬೋದು?
ನೀವು ನಿನ್ನೇನು ಹೋರಾಟ ಮಾಡಿದ್ದೀರಿ, ಸರ್ಕಾರದ ಸಂಬಳ ಪಡ್ಕೊಂಡು ನೀವು ಹೋರಾಟ ಮಾಡ್ತಿರಲ್ಲ, ಇದು ನ್ಯಾಯ ಅಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಕೇಳೋಕೆ ಇಷ್ಟಪಡ್ತೇನೆ. ನೀವು ಅಧಿಕಾರಿಗಳಾಗಿ ನೀವು ಈ ಥರ ಮಾಡಿದ್ರೆ ಜನಸಾಮಾನ್ಯರು ಯಾವ ಥರ ಮಾಡ್ಬೋದು ಅದನ್ನು ನೀವು ವಿಚಾರ ಮಾಡುವಂಥ ಮಾತಿದೆ. ದಯವಿಟ್ಟು ಮಹಾನಗರ ಪಾಲಿಕೆ ಆಯುಕ್ತರು ನಿನ್ನೆ ಏನು ಹೋರಾಟದಲ್ಲಿ ಭಾಗಿಯಾದಂಥ SI ಆಗಿರ್ಬೋದು, ಮಹಾನಗರ ಪಾಲಿಕೆಯ ಬೇರೆ ಬೇರೆ ಅಧಿಕಾರಿಗಳಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ಕೂಡಲೇ ಅವರನ್ನು ಇನ್ನು ವಿಚಾರಣೆ ಮಾಡಿ, ನಿನ್ನೆ ಹೋರಾಟದಲ್ಲಿ ನಾವು ಪ್ರತಿಯೊಬ್ಬ ಹೋರಾಟದ ನೀವು ವಿಡಿಯೋ ಕೂಡ ನೋಡಿದ್ದೀವಿ ನಾವು, ಅಂಥ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡದೇ ಇದ್ದಲ್ಲಿ ಮಹಾನಗರ ಪಾಲಿಕೆ ಮುಂದೆ ನಾವು ಕಲಬುರಗಿಯ ಕನ್ನಡ ಪರ ಸಂಘಟನೆ ಹಾಗೂ ಕಲಬುರಗಿಯ ಜನರು ಎಲ್ಲರೂ ಸೇರಿಕೊಂಡೇನಪ್ಪ ಅಂದ್ರೆ ಕಲಬುರಗಿ ಮಹಾನಗರ ಪಾಲಿಕೆ ಮುಂದೆ ನಾವು ಉಗ್ರವಾಗಿ ಸತ್ಯಾಗ್ರಹವನ್ನು ಮಾಡುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ನೀವು ಏನು ಅಧಿಕಾರಿಗಳು ಇದ್ದೀರಲ್ಲ, ನೀವು ಏನಪ್ಪ ಅಂದ್ರೆ ಇಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಒಂದಿಷ್ಟು ದಲ್ಲಾಳಿ ಅಧಿಕಾರಿಗಳು ಏನಪ್ಪ ಅಂದ್ರೆ ಬರ್ತಾರ, ತಮ್ಮ ಮಾಡಿ ಹೋಗ್ತಾರ, ಅಂಥ ಅಧಿಕಾರಿಗಳು ಏನಪ್ಪ ಅಂದ್ರೆ ಇಲ್ಲಿ ಕಾರ್ಬಾರ್ ನಡ್ತಾ ಇದೆ. ಇಲ್ಲಿ ಇರ್ತಕ್ಕಂಥ ಒಳ್ಳೆ ಸಚಿವರು, ಒಳ್ಳೆ ಜಿಲ್ಲಾಧಿಕಾರಿಗಳು ಹೆಸರು ಕೆಡಿಸುವಂಥ ಕೆಲಸ ಮಾಡ್ತಾ ಇದ್ರಿ, ನಾಲ್ಕು ಕೆಲಸ ಮಾಡ್ತಾ ಇದ್ರಿ. ಮಹಾನಗರ ಪಾಲಿಕೆಯಲ್ಲಿ ಇರ್ತಕ್ಕಂಥ ದಲ್ಲಾಳಿ ಅಧಿಕಾರಿಗಳು ಏನಪ್ಪ ಅಂದ್ರೆ ಒತ್ತು ಓಡಿಸುವಂಥ ಕೆಲಸ ಮಹಾನಗರ ಪಾಲಿಕೆಯವರು ಮಾಡಬೇಕು. ಯಾಕಪ್ಪ ಅಂದ್ರೆ ಈಗಾಗಲೇ ಮಹಾನಗರ ಅತಿ ಕಿರಿ ವಯಸ್ಸಿನಲ್ಲಿ ಈ ಮಹಾನಗರ ಪಾಲಿಕೆ ಆಯುಕ್ತರು ಬಂದಿದ್ದಾರೆ, ಪ್ರಾಮಾಣಿಕ ನಿಷ್ಠೆಯಿಂದ ಇದ್ದಾರಂತ ಈಗ ನಾವೇ ಅಂತಲ್ಲ ಕಲಬುರಗಿ ಜನರು ಮಾತಾಡ್ತಾ ಇದ್ದಾರೆ. ಅದು ನ್ಯಾಯಯುತವಾಗಿ ಮಹಾನಗರ ಪಾಲಿಕರು ಕೂಡಲೇ ಅಮಾನತು ಮಾಡ್ತಾರಂತ ನಮ್ಗೆ ವಿಶ್ವಾಸವಿದೆ. ಒಂದು ವೇಳೆ ತಾವಾದರೆ ಏನಾದರೂ ಈ ಒಂದು ಕ್ರಮ ಕೈಗೊಳ್ತಾ ಇದ್ದರೆ ಅಮಾನತು ಮಾಡದಿದ್ದಲ್ಲಿ ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೆಸರು ಸಂದೀಪ್ ರಣಿ ಅಂತ, ಕಲ್ಯಾಣ ಕರ್ನಾಟಕ ರಕ್ಷಣಾ ಜಿಲ್ಲೆ. इस न्यूज को स्पॉन्सर किया है SAR फैंटेसी वाटर पार्क। सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Birnakapom near Gaushavali Dargah, KGF, Karnataka. Contact details 9483444290 9480107826.